ना पुदर दादा बे लाइटर लाइटर मार ಗೆದ್ದವನ್ನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪಿರ್ತೈತೋ ಹಂಗ ಗೆಲ್ತಾನೆ ಅನ್ನೋನ ಮಟ್ಟ ಹಾಕೋಕೆ ಒಂದು ಪಂಗಡ ಇರ್ತೈತಿ. ಹಲೋ ಗೈಸ್, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತಾ ಇದ್ದೀವಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದ್ರೆ ಯುವ ಮೂವಿ ನೋಡ್ಕೊಂಬಂದಿಲಾಗಿದೆ. ಸೊ ಈ ಮೂವಿ ಈ ಥರ ಇರುತ್ತೆ ಅಂತ ನನಗೂ ಅಂದ್ಕೊಂಡಿದ್ಲಿ. ಇಷ್ಟು ಚೆನ್ನಾಗಿತ್ತು, ಅಷ್ಟು ಬೆಲ್ಲಾಗಿತ್ತು. ಸೊ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಈ ಕಾಲೇಜಲ್ಲಿ ಒಂದು ಸಣ್ಣ ಜಗಳ ಆಗುತ್ತೆ, ಅದರಿಂದ ಲೋಕಲ್ ಗ್ಯಾಂಗ್ಸ್ ಇದಾಗುತ್ತೆ. ಸೊ ಹಂಗಿಂದ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದು ಹೆಂಗೆ ನಡ್ಕೊಂಡು ಹೋಗುತ್ತೆ, ಅಪ್ಪ ಮಗನ ಬಾಂಡಿಂಗ್ ಹೆಂಗಿದೆ, ಬಾಂಡಿಂಗ್ ಅಂದರೆ ಸ್ವಲ್ಪ ಜಗಳ ಇರುತ್ತೆ. ಸೊ ಅದು ಹೆಂಗಿದೆ, ಮುಂದಕ್ಕೆ ಏನಾಗುತ್ತೆ ಸ್ಟೋರಿ, ಯಾವ ಥರ ಎಂಡ್ ಆಗುತ್ತೆ, ಇದನ್ನೆಲ್ಲ ನೋಡಬೇಕಂದ್ರೆ ನೀವು ಚಿತ್ರಮಂದಿರಗಳಿಗೆ ಹೋಗಿ ನೋಡಬೇಕು. ನಾನು ಜಾಸ್ತಿ ರಿವೀಲ್ ಮಾಡೋಕ್ಕೆ ಹೋಗಲ್ಲ ಫಿಲಿಮ್ಸ್ನ, ಓಕೆನಾ. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದು ಒಳ್ಳೆಯ ರೀತಿಯ ಮೂವಿ ನೋಡ್ದಂಗೆ ಅನಿಸುತ್ತೆ ನಮಗೆ. ಸೊ ಸ್ವಲ್ಪ ನಮಗೆ ಯುವರತ್ನ ಶೇಡ್ಸ್ ಹೊಡ್ದಂಗೆ ಇರುತ್ತೆ. ನನಗೆ ಅನಿಸ್ತದೆ ಸ್ಪೆಷಲಿ ನನಗೆ ಯುವರತ್ನ ಎಲ್ಲೋ ಹೊಡಿತಾ ಇದೆಯಲ್ಲ ಅಂತ. ಸೊ ಆ ಥರ ಒಂದು ಅನಿಸುತ್ತೆ. ಬಟ್ ಜಾಸ್ತಿ ಅನ್ಸಲ್ಲ, ಎಲ್ಲೋ ಒಂದು ಕಡೆ ಜಾಸ್ತಿ ಅಂದಾಗ ಅಷ್ಟೇ ಆ ಥರ ಶೇಡ್ಸ್ ಹೊಡೆಯುತ್ತೆ, ಇನ್ನೇನಿಲ್ಲ ಮಿಕ್ಕಿದ್ದು. ಸೊ ತುಂಬಾ ಚೆನ್ನಾಗಿದೆ ಮೂವಿ, ಅಂತೂ ಸಖತ್ತಾಗಿದೆ. ಎಲ್ಲರೂ ಹೋಗಿ ನೋಡ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಮತ್ತು ನಮ್ಮ ಹೀರೋಯಿನ್ ಪಾತ್ರ ಏನು, ಹೀರೋ ಪಾತ್ರ ಏನು, ಇದೆಲ್ಲ ನೀವು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಜಾಸ್ತಿ ನಾನು ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ಬಟ್ ಕೆಲವೊಂದು ಶೇಡ್ಸ್ ಹೊಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಗೊತ್ತಾಗೋದು ಇಲ್ಲ ಅಷ್ಟೊಂದು. ಸೊ ಹಾಡುಗಳು ಚೆನ್ನಾಗಿದೆ. ಇನ್ನೊಂದು ಮಾತಾಡಬೇಕಂದ್ರೆ ಅದು ಮಾತಾಡ್ಕೋಬೇಕು ಫಸ್ಟ್ ಹಾಡುಗಳ ಬಗ್ಗೆ. ತುಂಬ ಚೆನ್ನಾಗಿದೆ. ಒಬ್ಬನೇ ಶಿವ, ಅದು ಸಖತ್ತಾಗಿದೆ ಡ್ಯಾನ್ಸ್. ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಬೇಕು ಈ ವಾರ ಅಂದರೆ ಇದಕ್ಕೆ ಹೋಗ್ಬೋದು ಅಂತ ನನಗನ್ನಿಸ್ತು. ಸೊ ಥ್ಯಾಂಕ್ ಯು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು. ಕೋಪ ಬರ್ತಾ ಇದೆ ಅಂದಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಕೋಪ ಬರ್ತಿದ್ರಲ್ಲಿ ತಪ್ಪ? ಖರ್ಚು ಮಾಡುವಾಗ ನಮಗೆ ನಮ್ಮ ಖುಷಿ ಮಾತ್ರ ಕಾಣುತ್ತೆ, ಅದೇ ದುಡಿಯೋವಾಗ ಅಪ್ಪನ ನೋವೇನೋ ಅಂತ ಅರ್ಥ ಆಗುತ್ತೆ. ಸುರು ನೆನಪಿದೆಯಲ್ಲ,